ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್, ಕರ್ನಾಟಕ ಚಾಲಕರ ಯೂನಿಯನ್ನಿಂದ. ಈ ವಿಡಿಯೋದಲ್ಲಿ ನೇರವಾಗಿ ನಾನು ಸಾರಿಗೆ ಆಯುಕ್ತರನ್ನ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿದೆ, ಕಳೆದ ಒಂದು 6-7 ತಿಂಗಳಿನಿಂದ ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಕಚೇರಿಯಲ್ಲಿ ಅಂದರೆ K51 ಕಚೇರಿಯಲ್ಲಿ 3000ಕ್ಕೂ ಅಧಿಕ ವಾಹನಗಳನ್ನು, ಮಿನಿ ಬಸ್ ಇರ್ಬೋದು ಅಥವಾ TT ವಾಹನಗಳನ್ನು ಯಾವುದೇ ರೀತಿಯಾದಂತಹ ಟ್ರಾನ್ಸಾಕ್ಷನ್ಗಳಾಗದೇ ಇರೋ ರೀತಿಯಲ್ಲಿ, FC ಇರ್ಬೋದು, ಟ್ಯಾಕ್ಸ್ ಕಟ್ಟೋದಿರ್ಬೋದು, ಪರ್ಮಿಟ್ ರಿನ್ಯೂವಲ್ ಇರ್ಬೋದು, ಉಳಿದಂತೆ ಇನ್ನು ಯಾವುದೇ ರೀತಿಯಾದಂತಹ ಕೆಲಸಗಳಾಗದೇ ಇರೋ ರೀತಿಯಲ್ಲಿ ಒಂದು ನಾಟ್ ಟು ಬಿ ಟ್ರಾನ್ಸಾಕ್ಟೆಡ್ ಅಂತ ತಾವೇನು ಮಾಡಿಟ್ಟಿದ್ದೀರಾ, ಮೊದಲನೇದಾಗಿ ಇದು ಅವೈಜ್ಞಾನಿಕ. ಎರಡನೇದಾಗಿ, ನಾನು ಕಳೆದ ಬಾರಿ ಕೂಡ ತಮ್ಮನ್ನು ನಾನು ಮನವಿ ಮಾಡಿಕೊಂಡೆ, ತಾವು ಅದನ್ನು ಅರ್ಥ ಮಾಡ್ಕೊಂಡ್ರಿ. ಒಂದು ಸಭೆಯನ್ನು ಕರೆದು ನಿರ್ದಿಷ್ಟವಾದಂತಹ ಕೆಲವೊಂದು ಅಂಶಗಳನ್ನು ಸಭೆಯಲ್ಲಿ ತೀರ್ಮಾನ ಮಾಡಿ ಏನು ಚಾಲಕರು ಮತ್ತು ಮಾಲೀಕರಿಗೆ ಅನಾನುಕೂಲ ಆಗ್ತದೆ ಅದನ್ನು ಸರಿಪಡಿಸಿ ಕೊಡಿ ಅಂತೇಳಿ ಜನವರಿ 22/1/2026 ತಾವೊಂದು ಪ್ರೊಸೀಡಿಂಗ್ಸನ್ನು ಹೊಡಿಸ್ತೀರ. ನಾನು ತಮ್ಮಲ್ಲಿ ನೇರವಾಗಿ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಮೊದಲು ನಿಮ್ಮ ಈ ಪ್ರೊಸೀಡಿಂಗ್ಸ್ ಕಾಪಿಯನ್ನು ಕಸದ ತೊಟ್ಟಿಗೆ ಎಸಿರಿ ಸ್ವಾಮಿ, ಕಸದ ತೊಟ್ಟಿಗೆ ಬಿಸಾಕಿ. ಅದರಿಂದ ಏನೂ ಪ್ರಯೋಜನ ಇಲ್ಲ. ನಾಮಕೆ ವಾಸ್ತೆ ಈ ಪ್ರೊಸೀಡಿಂಗ್ ಆಗಿದೆ. ಈಗ ಯಾಕಪ್ಪ ಈ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಡಿಸೆಂಬರ್ 16ರಂದು ನಾನು ಒಂದು ವಾಹನ, ನಮ್ಮ ಯೂನಿಯನ್ನ ಸದಸ್ಯರ ವಾಹನವನ್ನು ಮೈಸೂರಿನಿಂದ ಕರೆಸಿ ಎಲೆಕ್ಟ್ರಾನಿಕ್ ಸಿಟಿ ಕಚೇರಿಯಲ್ಲಿ ಇನ್ಸ್ಪೆಕ್ಷನ್ ಮಾಡಿಸಿ ಆ ವಾಹನವನ್ನು ಮತ್ತೆ ಮೈಸೂರಿಗೆ ವಾಪಸ್ ಕಳಿಸಿ, ಇಲ್ಲಿಯವರೆಗೂ ಅಂದರೆ ಮಾರ್ಚ್ 3 ಆದರೂ ಕೂಡ ತಾವು ಯಾವುದೇ ರೀತಿಯಾದಂಥ ಮುಂದುವರೆದ ಕೆಲಸಗಳು ತಮ್ಮ ಅಧೀನದಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ ಸಿಟಿ ಕಚೇರಿಯಲ್ಲಿ ಈವರೆಗೂ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದೆ ಎಲೆಕ್ಟ್ರಾನಿಕ್ ಸಿಟಿ ಕಚೇರಿ. ಅಲ್ಲಿರುವಂಥ ನಿಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಯಾವತ್ತೂ ಕಚೇರಿಯಲ್ಲಿ ಲಭ್ಯ ಇರೋದಿಲ್ಲ, 1. ಎರಡನೇದು, ಅವರಿಗೆ ಕೊಟ್ಟಿರುವಂಥ CUG ನಂಬರನ್ನು ಬಳಸೋದಿಲ್ಲ, 2. ಮೂರನೇದು, ಹೇಳಬಾರ್ದು, ಹೇಳಿ ತೀರದು ಅಷ್ಟು ಅವ್ಯವಸ್ಥೆ ನಿಮ್ಮ ಎಲೆಕ್ಟ್ರಾನಿಕ್ ಸಿಟಿ RTO ಕಚೇರಿಯಲ್ಲಿದೆ. ಅವರು ಮೇಲ್ಪಟ್ಟಂತಹ ವಲಯ ಆಯುಕ್ತರನ್ನ ಪ್ರಶ್ನೆ ಮಾಡೋಣ ಅಂದ್ರೆ, ಅವರು ಅದಕ್ಕೆ ಮೇಲೆ ತಮಗೆ ಗೊತ್ತಿದೆ, ಅವರು ಬೆಂಗಳೂರು ನಗರದಲ್ಲಿ ವಲಯ ಆಯುಕ್ತರು, ಮೈಸೂರು ವಿಭಾಗಕ್ಕೂ ವಲಯದ ಆಯುಕ್ತರಾಗಿದ್ದಾರೆ. ಇನ್ನೆಲ್ಲಿ ಕೆಲಸ ಮಾಡ್ತಾರೆ ಅವರು ಕೂಡ ಕೈಗೆ ಸಿಗ್ತಿಲ್ಲ, ಅವರು ಫೋನ್ ಬಳಸಲ್ಲ. ಮೇಲಾಗಿ ನಿಮ್ಮ ಹತ್ರಕ್ಕೆ ಬಂದ್ರೆ ಎಲ್ಲವೂ ನನ್ನ ಗಮನಕ್ಕೆ ತರ್ತೀರಾ, ನಾನು ಏನ್ ಬೇಕು ಎಲ್ಲವೂ ಮಾಡ್ಕೊಡ್ತೀನಿ ಅಂತ ತಾವ್ ಹೇಳ್ತೀರಾ. ತಾವೆಲ್ಲ ಮಾಡ್ಕೊಡ್ತೀರಾ, ಹೇಳಿದ್ನಲ್ಲ. ಈಗ ಈ ಪ್ರೊಸೀಡಿಂಗ್ಸ್ ನ ಕಸದ ತೊಟ್ಟಿಗೆ ಬಿಸಾಕಿ, ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ. ತಾವೇನು ಸಭೆ ಕರೆದು ಒಂದಷ್ಟು ಅಂಶಗಳನ್ನ ಸಭೆಯಲ್ಲಿ ತೀರ್ಮಾನ ಮಾಡಿ, ಬೇರೆ ತಮ್ಮ ಅಧೀನದಲ್ಲಿ ಬರುವಂತ ಅಧಿಕಾರಿಗಳ ಜೊತೆ ಸಭೆ ಮಾಡಿ ತಾವೇನು ಅಂಶಗಳನ್ನ ಒಳಪಟ್ಟು ಏನೇನು ಮಾಡಿದಿರಲ್ಲ, ಅದ್ರಲ್ಲಿ ತಾವೇ ಹೇಳಿದಿರಾ 15 ದಿನದ ಒಳಗಡೆ ಸಂಬಂಧಪಟ್ಟ ಯಾರು ಏನು ಅವತ್ತಿನ ಅಧಿಕಾರಿಗಳಿದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ಳುವುದು ಅಂತ ಶಿಸ್ತು ಕ್ರಮ. ಇಲ್ಲಿ ವಾಹನ ಚಾಲಕರು ಮತ್ತು ಮಾಲೀಕರ ಮೇಲೆ ಮಾತ್ರ ನಿಮ್ಮ ದಬ್ಬಾಳಿಕೆ, ದೌರ್ಜನ್ಯ, ನಿಮ್ಮ ದರ್ಬಾರುಗಳು ತೋರ್ಸಕ್ಕೆ, ತಾಕತ್ತುಗಳು ತೋರ್ಸಕ್ಕೆ ದಮ್ಮಿರೋದು. ಆವತ್ತು ಯಾರು ಅಧಿಕಾರಿ ಮಾಡಿದ್ನಲ್ಲ, ಎಲ್ಲಿ ಸ್ವಾಮಿ ತಮ್ಮ ಪ್ರೊಸೀಡಿಂಗ್ಸ್ ಎಲ್ಲ ಇದೆ, 15 ದಿನದೊಳಗಡೆ ಕ್ರಮ, ಶಿಸ್ತು ಕ್ರಮ ಯಾರ ಮೇಲೆ ತಗೊಂಡಿದ್ದೀರಾ? ಹೊಡಿಸಿ ಒಂದು ಪ್ರೆಸ್ ನೋಟ್ ನೋಡೋಣ. ನೀವು ಮಾಡಿದ್ರೆ ಒಂದು ಪ್ರೆಸ್ ನೋಟ್ ಹೊಡಿಸಿ ನೋಡೋಣ. ಯಾಕೆ ಯಾವುದು ಆಗಲ್ಲ, ಹೇಳಿದ್ನಲ್ಲ, ಕಸದ ತೊಟ್ಟಿಗೆ ಬಿಸಾಕಿ ನೀವು ಮಾಡ್ಕೊಂಡಿರೋದು. ಇದನ್ನ ಸುಮ್ಮನೆ ನಾಮಕೆ ವಾಸ್ತೆ ಪ್ರೊಸೀಡಿಂಗ್ಸ್ ಇದು. ನಿಮ್ಮ ಕೈ ಕೆಳಗಡೆ ಇರೋ ಅಧಿಕಾರಿಗಳು ನಿಮ್ಮ ಪ್ರೊಸೀಡಿಂಗ್ಸ್ಗಾಗ್ಲಿ ನಿಮ್ಮ ಆದೇಶಕ್ಕಾಗ್ಲಿ ₹1 ಕವಡೆ ಕಾಸಿನ ಬೆಲೆ ಕೊಡೋದಿಲ್ಲ. ನೀವು ಒಳ್ಳೆಯವ್ರೆ, ನಿಮ್ಮ ಕೈಯಲ್ಲಿ ಕೆಲಸ ಆಗ್ತಿದೆ, ನಿಮ್ಮ ಹತ್ರ ಮಾಡಿಸ್ಕೊಳ್ತಾ ಇದ್ದೀರಿ. ನಿಮ್ಮ ಕೈ ಕೆಳಗಡೆ ಇರೋಂಥವ್ರು ಅನ್ಫಿಟ್ ಫಾರ್ ದಿ ಪೋಸ್ಟ್. ಯಾರ್ಯಾರು ಯಾವ ಪೋಸ್ಟ್ ಅಲ್ಲಿ ಕೂತಾರಲ್ಲ, ದೇ ಆರ್ ಆಲ್ ಅನ್ಫಿಟ್ ಆಫೀಸರ್ಸ್. ಅವ್ರು ಯಾರು ಆ ಕಚೇರಿಗೆ ಲಾಯಕ್ ಅಲ್ದವ್ರು. ಬರೀ ವೈಯಕ್ತಿಕವಾಗಿ ಏನಾದ್ರು ಲಾಭ ಬರುತ್ತಾ, 10,000, 20,000, 50,000 ಸಾಯಂಕಾಲ ಎಣಿಸ್ಕೊಂಡು ಹೋಗೋಣ ಜನ ಅದಕ್ಕೆ ಮಾತ್ರ ಲಾಯಕ್. ಅವರು ಪಬ್ಲಿಕ್ಗೆ ಕೆಲಸ ಮಾಡಬೇಕು, ಪಬ್ಲಿಕ್ ಇಂಟ್ರೆಸ್ಟ್ ಇಟ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋದು ಮನೋಜ್ಞಾನ ಅಥವಾ ಏನು ಪರಿಜ್ಞಾನ ಎರಡೂ ಇಲ್ಲ ಅವ್ರ ಹತ್ರ. ಅವ್ರಿಗೆ ಬೇಕಾಗಿರೋದು ಅವ್ರ ವೈಯಕ್ತಿಕ ಲಾಭ ಅಷ್ಟೇನೆ. ನೋಡಿ, ನಮ್ಮ ಚಾಲಕ ಒಬ್ಬ ಕೊನೆಗೂ ಮತ್ತೊಂದ್ಸರಿ ನಾನು ಕಳಿಸಿ ಬರ್ಕೊಡಪ್ಪ ಅಂತೇಳಿ ಅರ್ಜಿ ಬರ್ಕೊಟ್ಟಿರೋದು ಯಾವತ್ತು ಫೆಬ್ರವರಿ 3ರಂದು ಅರ್ಜಿ ಬರ್ಕೊಟ್ಟಿದ್ದಾನೆ. ಏನೇಳಿ, ಫೆಬ್ರವರಿ 3ರಂದು ಅರ್ಜಿ ಬರ್ಕೊಟ್ಟು ನಿಮ್ ಸೂಪರಿಂಟೆಂಡೆಂಟ್ ಇನ್ಚಾರ್ಜ್ ಯಾರು ಅಲ್ಲಿದಾನಲ್ಲ ಸೈನ್ ಹಾಕಿ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಯಾವುದೇ ಕ್ರಮ ಆಗಿಲ್ಲ ಸ್ವಾಮಿ. ಮಾರ್ಚ್ 3 ಇವತ್ತು 30 ದಿನ ಬೇಕೇನ್ರಿ ಒಂದು ಫೈಲ್ನ ಮೂವ್ ಮಾಡಿ ಬ್ಲಾಕ್ ಲಿಸ್ಟ್ ಇಂದ ತೆಗಿಯೋದಿಕ್ಕೆ? ಏನ್ ಟ್ಯಾಕ್ಸ್ ಕಳ್ರ ನಮ್ಮ ಚಾಲಕರು ಮಾಲೀಕರು? ನಿಮ್ಮಲ್ಲಿರೋ ಭ್ರಷ್ಟಾಚಾರದಲ್ಲಿ ಮುಳುಗಿರೋಂಥ ನಾಲಾಯಕ್ ಅನ್ಫಿಟ್ ಅಧಿಕಾರಿಗಳು, ಭ್ರಷ್ಟರು, ಟ್ಯಾಕ್ಸ್ ಕದ್ದಿರೋದು ಅವರು, ಕಳ್ಳರು ಅವರು, ಭ್ರಷ್ಟರು ಅವರು, ಅಮಾಯಕರು ಚಾಲಕರು ಮಾಲೀಕರ ಮೇಲೆ ನೀವು ದೌರ್ಜನ್ಯ ದಬ್ಬಾಳಿಕೆ ತೋರಿಸ್ತಿರಲ್ಲ. ಯಾವ ವ್ಯವಸ್ಥೆಗೆ ದೂಡ್ತಾ ಇದ್ದೀರಾ ಸ್ವಾಮಿ ನಮ್ಮನ್ನ? ಏನಕ್ಕೆ ಮಾಡ್ತೀರಾ ಈ ಕಣ್ಣರ್ಸುವಂತ ತಂತ್ರಗಳು, ಇಂಥ ಪ್ರೊಸೀಡಿಂಗ್ಗಳು ಏನಕ್ಕೆ ಸ್ವಾಮಿ? ಎಲ್ಲ ಕಸ ತೊಟ್ಟಿಗೆ ಬಿಸಾಕಿ ಅದನ್ನ
ಯಾಕ್ರಿ ಕಿರುಕುಳ ಕೊಡ್ತೀರಾ? ಒಂದು ಪರ್ಮಿಟ್ ರಿನ್ಯೂವಲ್ ಆಗ್ತಿಲ್ಲ, ಒಂದು FC ಆಗ್ತಿಲ್ಲ, ಒಂದು ಟ್ಯಾಕ್ಸ್ ಕಟ್ಟಕ್ ಆಗ್ತಿಲ್ಲ, ಎಷ್ಟೆಲ್ಲ ವ್ಯವಸ್ಥೆ, ಏನೆಲ್ಲ ಸಮಸ್ಯೆಗಳು ನಮ್ಮ ಚಾಲಕರ ಮಾಲೀಕರಿಗೆ. ನಿಮ್ಮ ಅಧಿಕಾರಿ ಕಚೇರಿಯಲ್ಲಿ ಇರಲ್ಲ, ಫೋನ್ ಬಳಸಲ್ಲ, ಕೆಲಸಗಳು ಇನ್ ಟೈಮ್ ಆಗಲ್ಲ. ಇನ್ನು ಯಾವ ರೀತಿ ನಿಮ್ಮನ್ನ ನಾವು ಪ್ರಶ್ನೆ ಮಾಡಬೇಕು? ಇನ್ನು ಯಾವ ರೀತಿ ನಿಮ್ಮನ್ನ ನಾವು ಮನವಿ ಮಾಡ್ಕೊಳ್ಬೇಕು ಸ್ವಾಮಿ? ಮೊನ್ನೆ ಸಾರಿಗೆ ಆಯುಕ್ತರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲದಕ್ಕೂ ಕೊನೆಯಾಗಿ ಇನ್ನೊಂದು ಪಾಯಿಂಟ್ ಇದೆ. ನಿಮ್ಮ ಆ ಕಚೇರಿಯ ಒಬ್ಬ ಸಿಬ್ಬಂದಿ ಏನ್ ಹೇಳಿ, ಮಿನಿಸ್ಟರ್ ಸ್ಟಾಫ್ ಒಬ್ಬ ಹೇಳ್ತಾನೆ, 10,000 ಕೊಟ್ರೆ ಕೆಲಸ ಆಗುತ್ತೆ, ಇಲ್ಲ ಅಂದ್ರೆ ಕೆಲಸನೇ ಆಗಲ್ಲ ಅಂತ ಆಡಿಯೋ ರೆಕಾರ್ಡ್ ನನ್ನ ಹತ್ರ ಇದೆ. ಅದನ್ನ ಇದ್ರಲ್ಲಿ ಹಾಕಿದ್ರೆ ನಿಮ್ಮ ಇಲಾಖೆ ಮರ್ಯಾದೆ ಕವಡೆ ಕಾಸಿಗಿಲ್ದಂಗೆ ಆಗುತ್ತೆ. 10,000 ಕೊಟ್ಟು ಮಧ್ಯವರ್ತಿ ತ್ರೂ ಬಾ, ನಿನ್ ಕೆಲಸ ಆಗುತ್ತೆ, ನೀನ್ ಡೈರೆಕ್ಟ್ ಆಗಿ ಬಂದ್ರೆ ಕೆಲಸ ಆಗಲ್ಲ ಅಂತೇಳಿ ನಮ್ಮ ಚಾಲಕರ ಮಾಲೀಕರಿಗೆ ಹೇಳ್ತಾರಂತೆ. ಯಾವ ಅವ್ಯವಸ್ಥೆ ರೀ! ಸರ್ಕಾರ ಅವ್ರಿಗೆ ಕೈ ತುಂಬಾ ಸಂಬಳ ಕೊಡ್ತಾ ಇದೆ. ಅದು ಬಿಟ್ಟು ಭ್ರಷ್ಟಾಚಾರದ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಕಲ ಎಣಿಸ್ಕೊಂಡು ಬೇರೆ ಹೋಗ್ತಿದ್ದಾರೆ. ಅದನ್ನು ಹೊರತುಪಡಿಸಿ ಮಿಗಿಲಾಗಿ ಇದು 10,000 ಕೊಡಿ, ನೀವು ಬರೋದೇ ಬೇಡ, ನಿಮ್ಮ ವಾಹನ ಕಪ್ಪು ಪಟ್ಟಿಯಿಂದ ತರಿಸ್ತೀವಿ ಅಂತ ಹೇಳ್ತಾರೆ. ರೆಕಾರ್ಡಿಂಗ್ ಐತೆ ಸ್ವಾಮಿ. ನಾನು ನೇರವಾಗಿ ನಿಮ್ಮನ್ನು ಭೇಟಿ ಮಾಡಿ ನಿಮಗೆ ಅಲ್ಲಿ ಹಾಕಿ ತೋರಿಸ್ತೀನಿ. ನೀವು ಅದಾದ್ಮೇಲೇನೂ ಕ್ರಮ ತಗೊಂಡು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾಧ್ಯಮದ ಮುಂದೆ ಹೋಗ್ತೀನಿ, ನ್ಯಾಯಾಲಯದ ಮುಂದೆ ಹೋಗ್ತೀನಿ. ಏನೇನು ಮಾಡಬೇಕು ಕಾನೂನಾತ್ಮಕವಾಗಿ ಏನದು ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಮಾಡಿ ತೋರಿಸ್ತೀನಿ. ಅದಕ್ಕೆ ಆಸ್ಪದ ಕೊಡಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಪದೇ ಪದೇ ಬಂದು ನಿಮಗೆ ನಮ್ಮ ಮಕ ನೋಡಿದ್ರೆ ಬೇಜಾರಾಗೋ ಪರಿಸ್ಥಿತಿ ಆಗಿದೆ. ಯಾಕೆಂದ್ರೆ ನಾವು ನಮ್ಮ ವೈಯಕ್ತಿಕವಾಗಿ ಯಾವುದೂ ಇಲ್ಲಿ ಏನೂ ಇಲ್ಲ. ನಮ್ಮ ಚಾಲಕರು ಮಾಲೀಕರಿಗೆ ಅನುಕೂಲ ಆಗ್ಬೇಕಷ್ಟೇ. ನಮಗೆ ಇಲಾಖೆ ಮೇಲೆ ಅಷ್ಟೇ ಗೌರವ ಇದೆ, ಅದೇ ರೀತಿ ನಮ್ಮ ಚಾಲಕರು ಮಾಲೀಕರಿಗೂ ಅಷ್ಟೇ ಇದೆ. ಏನೋ ಒಂದು ಸೇತುವೆಯಾಗಿ ನಾವು ಕೆಲಸ ಮಾಡ್ತಾ ಇದ್ವಿ ಹೋರಾಟಗಾರರು, ಒಂದು ನ್ಯಾಯಯುತವಾಗಿ ಆಗಲಿ, ಇಲಾಖೆ ಗೌರವ ಉಳಿಲಿ ಅಂತ. ಯಾಕೆಂದ್ರೆ ಕಳೆದ ಕೆಲವು ದಿನಗಳಿಂದ ತಾವು ನೋಡ್ತಾ ಇದ್ದೀರಾ, ಸೀರೀಸ್ ಆಫ್ ಎಪಿಸೋಡ್ಸ್ ಒಂದು ಚಾನಲ್ ಬಿಟ್ರೆ ಇನ್ನೊಂದು ಚಾನಲ್ ಅಲ್ಲಿ ಬರ್ತಾ ಇದೆ. IM ಇದಿರ್ಬೋದು, RTOಗಳಿರ್ಬೋದು, ಇನ್ಸ್ಪೆಕ್ಟರ್ಗಳಿರ್ಬೋದು, ಕೇಸ್ ವರ್ಕರ್ದಿರ್ಬೋದು, ಎಲ್ಲಾರ್ದು ಸೀರಿಯಲ್ ಆಫ್ ಎಪಿಸೋಡ್ಸು ಪ್ರತಿದಿನ ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಾ ಇದೆ, ಡಿಜಿಟಲ್ ಮೀಡಿಯಾದಲ್ಲೂ ಬರ್ತಾ ಇದೆ. ಅಲ್ಲಿಗೆ ಯಾವ ಅವ್ಯವಸ್ಥೆಗೆ ನಿಮ್ಮ ಇಲಾಖೆ ಹೋಗಿದೆ ಅನ್ನೋದನ್ನ ತಾವು ಕೂಡ ಒಂದು ರೀತಿ ಮನದಟ್ಟು ಮಾಡ್ಕೋಬೇಕು. ಕೊನೆಯದಾಗಿ ನಾನು ಸಾರಿಗೆ ಆಯುಕ್ತರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ. ಆ ಭ್ರಷ್ಟ ಅಧಿಕಾರಿಗೆ ಯಾವ ರೀತಿ ಪಾಠ ಕಲಿಸ್ತಿರೋ ಗೊತ್ತಿಲ್ಲ. ಚಾಲಕರು ಮಾಲೀಕರಿಗೆ ಸಾಧ್ಯವಾದಷ್ಟು ಬೇಗ ಅನುಕೂಲ ಮಾಡಿಕೊಡುವಂತ ಕೆಲಸ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ನಾನು ನ್ಯಾಯಾಲಯದ ಮೊರೆ ಹೋಗ್ತೀನಿ. ಎಲ್ಲಾ ತಯಾರಿಗಳು ಮಾಡಿಟ್ಟಿದ್ದೀನಿ. ನಾನು ವೈಯಕ್ತಿಕವಾಗಿ ನಿಮ್ಮ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿದ್ದೀನಿ. ತಾವು ಒಳ್ಳೆ ಆಯುಕ್ತರಿದ್ದೀರಾ. ಪ್ರತಿಯೊಂದು ಕೆಲಸ ಕೂಡ ಒಂದಿನ ಆಗಲಿ 2 ದಿನ ಆಗಲಿ ಲೇಟ್ ಆಗಲಿ ಕೆಲಸ ಆಗ್ತಿದೆ. ಅದೇ ರೀತಿ ಒಳ್ಳೆ ಮಂತ್ರಿಗಳು ಕೂಡ ಇದ್ದಾರೆ ನಮಗೆ. ಅವರು ಕೂಡ ಪ್ರತಿಯೊಂದನ್ನು ನಾವು ಅವ್ರ ಗಮನಕ್ಕೆ ಕೊಟ್ಟಾಗ ಎಲ್ಲಾ ಕೆಲಸಗಳು 1 ದಿನ 2 ದಿನ ತಡ ಆಗ್ಬೋದು, ಖಂಡಿತವಾಗೂ ನಮ್ಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಆದ್ರೆ ನಿಮ್ಮ ಅಧೀನದಲ್ಲಿರುವಂತಹ ಕೆಲವು ಭ್ರಷ್ಟರಿಂದ ಇವತ್ತು ಇಡೀ ಇಲಾಖೆ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಿದೆ. ಇದನ್ನ ನಾವು ಪ್ರಶ್ನೆ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ದಿನನಿತ್ಯ ನಾವು ನಿಮ್ಮ ಇಲಾಖೆ ಜೊತೆ, ನಮ್ಮ ಚಾಲಕರ ಮಾಲೀಕರ ಜೊತೆ ಒಡನಾಟ ಇಟ್ಕೊಂಡ್ರಿಂದ ಖಂಡಿತವಾಗಿ ನಾವು ಪ್ರಶ್ನೆ ಮಾಡಲೇಬೇಕಾಗ್ತದೆ. ಮಾಡದೆ ನಾವು ಕೈ ಕಟ್ಟಿ ಕೂರುವಂತಹ ವ್ಯಕ್ತಿಗಳು ಅಲ್ಲವೇ ಅಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಇಲಾಖೆಯನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಹೋರಾಟ ಮಾಡಲೇಬೇಕಾಗ್ತದೆ. ಆ ಹೋರಾಟವನ್ನ ದಿನನಿತ್ಯ ನಾವು ಮುಂದೆ ಹೊರಿಸ್ತಾ ಇರ್ತೀವಿ. ಅದೇ ರೀತಿ ನಿಮ್ಮ ಸಹಕಾರ ಬೆಂಬಲ ಕೂಡ ನಮಗೆ ಅತ್ಯವಶ್ಯಕವಾಗಿರುತ್ತೆ ಅಂತ ಹೇಳ್ತಾ, ದಯಮಾಡಿ ಆದಷ್ಟು ಬೇಗ ಇದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ತಾವು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ಭೇಟಿ ಖಂಡಿತವಾಗೂ ನ್ಯಾಯಾಲಯದಲ್ಲಿ ಆಗಿರುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ನಾನು ಹೇಳಿದ್ದೆ, ನಾವು ಪ್ರತಿಯೊಂದು ತಯಾರಿ ಮಾಡ್ಕೊಂಡಿದೀವಿ. ಅಲ್ಲಿಗೆ ಹೋದ್ಮೇಲೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲಾಖೆಗೆ ಅಥವಾ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ತೊಂದರೆ ಆದ್ರೆ ನಾವು ಜವಾಬ್ದಾರಿ ಅಲ್ಲ. ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಾವು ಖಂಡಿತವಾಗಿ ಗೆಲ್ತೀವಿ. ಹೇಳಿದ್ವಲ್ಲ, ಅದಕ್ಕೆ ಅವಕಾಶ ತಾವು ಕೊಡಲ್ಲ ಅಂತ ನಾನು ಭಾವಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ ತಮ್ಮೆಲ್ಲರೂ.